ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ವಿಚಾರ ಈಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಐತಿಹಾಸಿಕವಾಗಿ ಸಂಪದ್ಭರಿತ ನಾಡಾಗಿತ್ತು ಅನ್ನುವಂತಹ ಲಕ್ಕುಂಡಿ ಇತಿಹಾಸಕ್ಕೆ ಈಗ ಈ ಘಟನೆ ಕೂಡ ಪುಷ್ಟಿ ನೀಡಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿಯಲ್ಲಿ 3 ದಿನದ ಹಿಂದೆ ಅಂದ್ರೆ ಶನಿವಾರ ನಿಧಿ ಪತ್ತೆಯಾಗಿತ್ತು. ನಿಧಿ ಹಸ್ತಾಂತರ ಪ್ರಕ್ರಿಯೆ ನಡೆದು 3 ದಿನದ ನಂತರ ನಿಧಿ ಕಳ್ಳತನ ಆಗಿರುವ ಆರೋಪ ಕೇಳಿಬಂತು. ಇದರ ಮಧ್ಯೆ ಇಲ್ಲಿ ದೊರೆತ ನಿಧಿ ವಿಚಾರವಾಗಿ ಅಧಿಕಾರಿಯೊಬ್ಬರ ಹೇಳಿಕೆ ಕೂಡ ಗೊಂದಲ ಸೃಷ್ಟಿಸಿತ್ತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳ್ಳ ಗ್ರಾಮದಲ್ಲಿ ಅಡಿಗಡಿಗೆ ನಿಧಿ ನಿಕ್ಷೇಪಗಳು ದೊರೆಯುತ್ತವೆ ಅನ್ನೋ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ. ಗ್ರಾಮದ ಬಸಪ್ಪ ಬಡಿಗೇರ ಕಳೆದ 40 ವರ್ಷದಿಂದ ಪ್ರಾಚ್ಯ ವಸ್ತುಗಳ ಸಂಗ್ರಹಣೆ ಮಾಡ್ತಾ ಬಂದಿದ್ದಾರೆ. ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಸೇರಿದಂತೆ ಅಮೂಲ್ಯ ವಸ್ತುಗಳನ್ನು ಬಡಿಗೇರ್ ಸಂಗ್ರಹಿಸಿದ್ದಾರೆ. 2024ರಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿದ್ದ ಪ್ರತ್ಯಾವಶೇಷ ಅನ್ವೇಷಣೆ ಹೆಸರಿನ ಕಾರ್ಯಕ್ರಮದಲ್ಲಿ ತಾವು ಸಂಗ್ರಹಿಸಿದ್ದ 100 ಅಮೂಲ್ಯ ವಸ್ತುಗಳನ್ನು ಸರ್ಕಾರಕ್ಕೆ ನೀಡಿದರು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಎಚ್.ಕೆ. ಪಾಟೀಲ್ ಈ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿಧಿ ಸಿಕ್ಕ ಸ್ಥಳವನ್ನ ನೋಡಿ ನಂತರ ರಿಕ್ತಿ ಕುಟುಂಬಕ್ಕೆ ಸನ್ಮಾನ ಮಾಡಿದ್ರು. ಜೊತೆಗೆ ಕುಟುಂಬಕ್ಕೆ ಪುಷ್ಪವೃಷ್ಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಅಮೂಲ್ಯ ವಸ್ತುಗಳನ್ನು ನೀಡಿದ ಪ್ರಜ್ವಲ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜೊತೆಗೆ 26ನೇ ತಾರೀಕಿನಂದು ಸನ್ಮಾನಿಸಿ ಪರಿಹಾರ ನೀಡುವ ವಿಷಯ ಬಹಿರಂಗಪಡಿಸುವುದಾಗಿ ಹೇಳಿದರು. ಸಚಿವರ ಈ ಕಾರ್ಯದಿಂದ ರಿಕ್ತಿ ಕುಟುಂಬದ ಗೌರವ ಇನ್ನಷ್ಟು ಹೆಚ್ಚಿಸಿದಂತಾಯಿತು. ಜೊತೆಗೆ ಬಾಲಕನ ಕಾರ್ಯ ಪ್ರತಿಯೊಬ್ಬರಿಗೆ ಮಾದರಿ ಅನ್ನೋದನ್ನ ಬಿಂಬಿಸುವಂತಾಯಿತು. ನಮ್ಮ ಲಕ್ಕುಂಡಿ ಮತ್ತು ದೇಶದ ಪತ್ರಿಕೆಯೊಳಗೆ ಮತ್ತು ಮುಖಪುಟದೊಳಗೆ ಸುದ್ದಿ ಮಾಡಿದೆ. ಟಿ ವಿ ಒಳಗೆ ಅರ್ಧ ಗಂಟೆ ಇದನ್ನು ಮಾಡಿದೆ. ಏನೋ ಒಂದು ತಪ್ಪು ಮಾಹಿತಿ ವರದಿ ಆಗಿತ್ತು ಅಂಥೇಳಿ ಏನು ಗೊಂದಲ ಸೃಷ್ಟಿಯಾಗಿತ್ತು. ನಿನ್ನೆ ಡಿ ಸಿ ಅವರು ಎಲ್ಲ ಅಧಿಕಾರಿಗಳು ಕೂತು ಅದನ್ನು ಈಗಾಗಲೇ ತಮಗೆ ಕ್ಲಾರಿಫೈ ಮಾಡಿದ್ದಾರೆ. ಆ ಗೊಂದಲ ಎಲ್ಲ ಬಗೆಹರಿದು ಹೋಗಿರ್ತಕ್ಕಂಥ. ಇನ್ನು ಸ್ಥಳಕ್ಕೆ ಬಂದಿದ್ದ ಭಾರತೀಯ ಪುರಾತತ್ವ ಅಧಿಕಾರಿ ರಮೇಶ್ ಮೂಲಿಮನಿ ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ ನಿಧಿಯಲ್ಲ ಅಂತ ಹೇಳಿದ್ರು. ಆದ್ರೀಗ ಅದು ನಿಧಿನೇ ಅಂತ ಯೂಟರ್ನ್ ಹೊಡೆದಿದ್ದಾರೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ CN ಶ್ರೀಧರ್, ಪ್ರತಿಯೊಂದು ಆಭರಣಗಳನ್ನು ಪರಿಶೀಲನೆ ಮಾಡಲಾಗಿದೆ. ಇದು ಸುಮಾರು 300 ವರ್ಷಗಳ ಹಿಂದಿನದ್ದು, ವಿಜಯನಗರ ಅರಸರ ಸಮಕಾಲೀನದ್ದು ಇರಬಹುದು ಅಂತ ಅಂದಾಜಿಸಲಾಗಿದೆ. ನಿಖರವಾದ ಮಾಹಿತಿ ನೀಡಲು ತಜ್ಞರು 3 ದಿನಗಳ ಕಾಲಾವಕಾಶ ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು. ಪರಿಶೀಲನೆಗೆ ಇದನ್ನು ಹೊರಗಡೆ ಕಳುಹಿಸಲು ಆಗೋದಿಲ್ಲ, ಮುಂದಿನ ಆದೇಶ ಬರುವವರೆಗೂ ಜಿಲ್ಲಾ ಖಜಾನೆಯಲ್ಲಿ ಇರಿಸಲಾಗತ್ತೆ ಅಂತ ಮಾಹಿತಿ ನೀಡಿದ್ರು. ದಿನಾಂಕ 10/1/26ರಂದು ಸಿಕ್ಕಿದ ಒಡವೆಗಳನ್ನು ನಾವು ಟ್ರೆಜರಿಗೆ ತಂದಿಟ್ಟಿದ್ವಿ. ನಿನ್ನೆ ಮಿನಿಸ್ಟ್ರು ಸಹ ಸ್ಥಳಕ್ಕೆ ಬಂದು ವಿಸಿಟ್ ಮಾಡಿ ಏನು ಜಮೀನು ಓನರ್ ಇದ್ದಾರೆ, ಸಿಕ್ಕಿದ ಹುಡುಗ ಇದ್ದಾನೆ, ಅವನಿಗೂ ಸನ್ಮಾನ ಮಾಡಿ ಅವರಿಗೆ ಸರ್ಕಾರದಿಂದ ಸಿಗೋದಂತ ಎಲ್ಲ ಸವಲತ್ತುಗಳನ್ನು ಕೊಡಿಸ್ತೀವಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾವು ಏನು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಮತ್ತು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಆರ್ಕಿಯಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮತ್ತು ಅವ್ರ ತಂಡ ಅವರೆಲ್ಲರೂ ಬಂದಿದ್ದವರಿಂದ ನಾವು ನಿನ್ನೆ ಸಂಜೆ ಏನು ಸಿಕ್ಕಂಥ ನಿಧಿಯ ಬಗೆಗೆ ಪರಿಶೀಲನೆ ಕಾರ್ಯಕ್ರಮವನ್ನು ನಾವು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಮಾಡಿದ್ವಿ. ಸೊ ಈ ಕಾರ್ಯಕ್ರಮ ಮಾಡುವಾಗ ಪ್ರತಿಯೊಂದು ಒಡವೆದು ಏನು ನಾಮಕರಣ ಒಡವೆ ಮಾಡೋರು ಹೇಳಿದರೆ ಅದನ್ನು ಹೆಸರು ಮತ್ತು ಅದರ ತೂಕನ ಬರೆದು ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ಲಕೋಟೆಯಲ್ಲಿ ಹಾಕಿ ಸಂರಕ್ಷಣೆ ಮಾಡಿದ್ದೀವಿ. ಟ್ರೆಜರಿಯಲ್ಲಿ ಮತ್ತೆ ವಾಪಸ್ ಇಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ಚೆಕ್ ಮಾಡೋಕ್ಕಿದ್ದಂಥ ಸ್ಟೇಟ್ ಆರ್ಕಿಯಾಲಜಿ ಮತ್ತು ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ವೆರಿಫೈ ಮಾಡಿ ಹೇಳಿದಾಗ ಈ ಒಡವೆಗಳು ತರಿಸಿ ಇರುವಂಥ ಒಡವೆಗಳು, ಅಂದರೆ ಹಿಂದೆ ಬಳಕೆ ಮಾಡಿ ಎತ್ತಿಟ್ಟಿರುವಂಥ ಒಡವೆಗಳಾಗಿರ್ತವೆ. ಮತ್ತು ಇವು ಒಂದು 250-300 ವರ್ಷಕ್ಕಿಂತ ಹಳೇದಾಗಿದ್ದು ಇದು ವಿಜಯನಗರ ಕಾಲದ ಸಮಕಾಲೀನ ಒಡವೆಗಳಾಗಿರ್ತದೆ ಅಂತ ನಮ್ಗೆ ತಿಳಿಸಿರ್ತಾರೆ. ಸೊ ಇನ್ನೂ ನಿಖರವಾದ ಮಾಹಿತಿನ ಕೊಡೋಕ್ಕೆ ನಮ್ಗೆ ಇನ್ನೂ 2-3 ದಿನ ಬೇಕಾಗ್ತದೆ ಅಂತ ಹೇಳಿ ದ ಹೋಲ್ ಎಕ್ಸಾಮಿನೇಷನ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ನಡುವೆ ಮಾಡಲಾಗಿದೆ. ಸೊ ನಿನ್ನೆ ರಾತ್ರಿ 9-9:30ವರೆಗೂ ಸಹ ಈ ವೆರಿಫಿಕೇಶನ್ ಮಾಡಿ ಮತ್ತೆ ಟ್ರೆಜರಿಗೆ ಒಡವೆಗಳನ್ನ ಎಲ್ಲ ವಾಪಸ್ ಎತ್ತಿಟ್ಟಿದ್ದೀವಿ. ಒಟ್ನಲ್ಲಿ ಹಲವು ಕುತೂಹಲದ ಘಟನೆಗೆ ಲಕ್ಕುಂಡಿ ಗ್ರಾಮ ಸಾಕ್ಷಿ ಆಯಿತು. ಪರಿಹಾರದ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಭರವಸೆ ಸಿಕ್ಕಂತಾಗಿದೆ. ಮುಂದಿನ ಪ್ರಕ್ರಿಯೆ ಏನು, ನಿಧಿ ಸಿಕ್ಕ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅನ್ನೋ ಕುತೂಹಲ ಹಾಗೆ ಉಳಿದಿದೆ. ಫಾರೂಕ್ ಮಖಾಂದಾರ್, ಜಿ ಕನ್ನಡ ನ್ಯೂಸ್, ಗದಗ.